ಭಾಳ ಪ್ರಮುಖ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು. ನಾನೇ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ನಾನೇ ಮುಖ್ಯಮಂತ್ರಿ, ಯಾವುದೇ ಒಪ್ಪಂದ ಆಗಿಲ್ಲ ಅಂತಂದರು. ಹಿಂಗೆ ಹಲವಾರು ಸಂದರ್ಭಗಳು ಮಾತಾಡಿದ್ದಾರೆ. ಇನ್ನೊಂದು ಕಡೆ ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅವರು ಒಪ್ಪಂದ ಆಗಿ ನಿಜ ಅಂತಲೇ ಪ್ರತಿಪಾದಿಸ್ತಾ ಇದ್ದಾರೆ. ಈಗಲೂ ಕೂಡ ಒಪ್ಪಂದ ಆಗಿದೆ, ವರಿಷ್ಠರ ಮುಂದೆ ಒಪ್ಪಂದ ಆಗಿದೆ. ಏನು ಒಪ್ಪಂದ ಆಗಿದೆ ಅಂತ ಅನ್ನೋದನ್ನು ಸಿದ್ದರಾಮಯ್ಯನವರು ಬಹಿರಂಗಪಡಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಜನಗಳಿಗೆ ಒಂದು ರೀತಿ ಕತ್ತಲಲ್ಲಿಡುವಂಥ ಇದು ಸರಿಯಲ್ಲ. ಯಾಕೆ ಡಿ.ಕೆ. ಶಿವಕುಮಾರು ಪದೇ ಪದೇ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದಾರೆ? ಇವೆಲ್ಲವನ್ನು ಕ್ಲಾರಿಫೈ ಮಾಡೋದು ಹೈಕಮಾಂಡ್ ಮಾಡಿದ್ರೆ ಹೆಚ್ಚು ವೆಯ್ಟ್ ಇರುತ್ತೆ, ಹೆಚ್ಚು ತೂಕ ಬರುತ್ತೆ. ಅದಕ್ಕೆ ಬೇರೆಯವ್ರದ್ದು ಹೈಕಮಾಂಡಿಂದ ಹಿಡಿದು ಸಿದ್ದರಾಮಯ್ಯಿಂದ ಹಿಡಿದು ಎಲ್ಲರದ್ದು ಒಂದು ಸ್ವಲ್ಪ ಕೊಡುಗೆ ಇದೆ ಸಮಸ್ಯೆ ಸೃಷ್ಟಿಯಾಗಲಿಕ್ಕೆ. ಬಟ್ ಹೆಚ್ಚು ಕೊಡುಗೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಅಂತ ಅನ್ಸಲ್ವ? ಹೈಕಮಾಂಡ್ ಹೇಳ್ಬೇಕಾಯ್ತು ಶಿವಕುಮಾರ್ಗೆ ಸುಮ್ಮನೆ ನೀವು ತೆಪ್ಕಿರಿ ಅಂತ ಹೇಳ್ಬೇಕಾಯ್ತು ಹೈಕಮಾಂಡ್. ಸೀನಿಯರ್ ಲೀಡರ್, OBC ಲೀಡರ್ ಅಶೋಕ್ ಗೆಹ್ಲೋಟ್ ಅವರನ್ನು ಬಿಟ್ಟು ಸಚಿನ್ ಪೈಲಟ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಿತ್ತು ಕಾಂಗ್ರೆಸ್. ಮುಖ್ಯಮಂತ್ರಿ ಆಗಲಿ ಶಿವಕುಮಾರ್ ಆಗಲಿ ಒಂದು ಕಡೆ ಕುತ್ಕೊಂಡು ಮಾತುಕತೆ ಮಾಡಬೇಕು. ಮಾಡಿದ್ರಲ್ಲ ಶಾಸಕರನ್ನ ಸಚಿವರನ್ನು ಕೂರಿಸಿ ಮಾತಾಡಬೇಕು. ನೋಡಿ, ಹೈಕಮಾಂಡ್ ಪ್ರತಿನಿಧಿ ಬರ್ತಾರೆ, ಇಲ್ಲಿ ಇನ್ಚಾರ್ಜ್ ಸೆಕ್ರೆಟರಿಗಳು ಬರ್ತಾರೆ, ಏನು ಮಾಡೋದ? ಬರ್ತಾರೆ ಹೋಗ್ತಾರೆ. ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ನಮಗೂ ನಿಮ್ಗೆ ಗೊತ್ತಿಲ್ಲ. ನೋಡಿ, ಯಾರು ಒಪ್ಪಲಿ ಬಿಡಲಿ, ಸಿದ್ದರಾಮಯ್ಯನವರು ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆಮೇಲೆ ಅವ್ರಿಗೆ ಅನುಭವ ಇದೆ, ಸಿಕ್ಕಾಪಟ್ಟೆ ಅನುಭವ ಇದೆ. 80ನೇ ದಶಕದಿಂದ ಇವತ್ತವರೆಗೂ ಏನು ಕಡಿಮೆ ಅನುಭವ ಇದೆಯಾ? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪೊಕ್ಕಿನಕೆರೆ. DCM ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆದ್ರ ಎನ್ನುವಂತಹ ಒಂದು ಅನುಮಾನ ರಾಜ್ಯ ರಾಜಕಾರಣದಲ್ಲಿ ಕೇಳಿಬರ್ತಾ ಇದೆ. ಯಾಕೆಂದರೆ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ. ಏನಂದರೆ, ನನ್ನ ಸಿದ್ದರಾಮಯ್ಯ ಅವರ ಮತ್ತು ಹೈಕಮಾಂಡ್ ನಾಯಕರ ನಡುವೆ ಏನು ಚರ್ಚೆ ಆಗಿದೆ ಅನ್ನೋದನ್ನು ಸಮಯ ಬಂದಾಗ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ, ನಾನು ಹೇಳುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಸಚಿವ SC ಮಹದೇವಪ್ಪ ಅದು ಒಂದು ರೀತಿಯಲ್ಲಿ ನಾಯಿ ಬಾಲ ಅಂತ ಬೇರೆ ಮಾತುಗಳನ್ನು ಆಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಅಂದರೆ ಯಾಕೆ ಡಿ.ಕೆ. ಶಿವಕುಮಾರ್ ಉತ್ತರ ಕೊಡಲ್ಲ ಅಂತ ಹೇಳ್ತಿದ್ದಾರೆ? ನಾಯಕತ್ವದ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ? ಸೈಲೆಂಟ್ ಆಗಬೇಕು ಅಂತ ತೀರ್ಮಾನ ಮಾಡಿದಾರಾ? ಹೈಕಮಾಂಡ್ ಕಡೆಯಿಂದ ಶುಭ ಸೂಚನೆ ಸಿಕ್ಕಿರುವ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರಾ? ಅಥವಾ ಇನ್ನೇನೇ ಮಾಡಿದರೂ ನಾನು ಅಂದ್ಕೊಂಡಿದ್ದು ಸಾಧ್ಯ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಾಗ್ಬಿಟ್ಟಿದ್ದಾರಾ? ಈ ಥರದ ಪ್ರಶ್ನೆಗಳು ರಾಜ್ಯ ರಾಜಕಾರಣದ ಪಡಸಾಲಿನಲ್ಲಿ ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಒನಕೆರೆ ನಂಜುಂಡೇಗೌಡರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ politics.com ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳನ್ನು ನೋಡ್ತಿದ್ರೆ ಅವರು ಸೈಲೆಂಟ್ ಆದ್ರಾ ಅನ್ನುವಂಥ ಒಂದು ಅನುಮಾನ ಬರುತ್ತೆ. ನಿಮ್ಗೇನು ಅನಿಸುತ್ತೆ? ಅಲ್ಲ, ಸೈಲೆಂಟ್ ಆಗಿದ್ದಾರೆ ಅನ್ನೋದು ಒಂದು ರೀತಿ ಅವ್ರ ಮಾತಲ್ಲಿ ನೋಡಿದ್ರೆ ಅನಿಸುತ್ತೆ, ನಿಜ ಅನಿಸುತ್ತದು. ಯಾಕೆಂದರೆ ಅವರ ನಡೆ ನೋಡಿದ್ರೆ ಈಗ ಯಾರೆಷ್ಟೇ ಪ್ರವೋಕ್ ಮಾಡಿದ್ರೂ ಅವ್ರು ಪ್ರವೋಕ್ ಆಗ್ತಿಲ್ಲ. ನೋಡಿ, ಯತೀಂದ್ರ ಅವ್ರು ಮೊನ್ನೆ ಮಾತಾಡಿದರು, ಕುರುಬರ ಸಮ್ಮೇಳನದಲ್ಲಿ ಮಾತಾಡಿದರು. ನಂತರ SC ಮಹದೇವಪ್ಪನವರು ಮಿನಿಸ್ಟ್ರು, ಸಿದ್ದರಾಮಯ್ಯ ಸಂಪುಟದ ಮಿನಿಸ್ಟ್ರು, ಹಿರಿಯ ಸಚಿವರು ಮಾತಾಡಿದ್ರು. ನಾಯಿ ಬಾಲ ಅಂತೆಲ್ಲ ಮಾತಾಡಿದ್ರು. ಅದ್ರ ಬಗ್ಗೆನೂ ಕೂಡ ಶಿವಕುಮಾರ್ ಮಾತಾಡಿಲ್ಲ. ಇದೊಂದು ರೀತಿ ಜಾಣ್ಮೆ ಹೆಜ್ಜೆ. ಅವರು ಕನ್ಫ್ರಂಟೇಷನ್ ಮಾಡೋ ಬದಲು ಭಾಳ ಸಾಫ್ಟ್ ಹಾದಿಯನ್ನು, ಮೃದುವಾದ ಹಾದಿಯನ್ನು, ಕನ್ಫ್ರಂಟೇಷನ್ಗೆ ಹೋಗದೇ ಇರೋವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ ಅಂತ. ಅಲ್ಲ, ಮೊದಲಿಂದನೂ ಹಾಗೆ ಮಾಡ್ಕೊಂಡು ಬರ್ತಿದ್ರು. ನಿಜ, ನೀವು ಹೇಳ್ದಂಗೆ ಯಾರು ಏನೇ ಪ್ರಚೋದಿಸಿದ್ರು ಮಾತಾಡ್ತಿರಲಿಲ್ಲ. ಬಟ್ ಸರ್ಕಾರ ಬಂದು 2.5 ವರ್ಷ ಆದಮೇಲೆ ಡಿ.ಕೆ. ಶಿವಕುಮಾರ್ ಬಹುಶಃ ತಮ್ಮ ನಿಲುವನ್ನು ಬದಲಿಸಿದ್ರು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಶಾಸಕರನ್ನ ದೆಹಲಿ ಕಳಿಸಿದ್ರು. ಸುಮ್ಮನೆ ಕಳಿಸಿದ್ರಾ? ಹೈಕಮಾಂಡ್ ಮೇಲೆ ಒತ್ತಡ ಇರಲಿಕ್ಕೆ ಕಳಿಸಿದರು. ಪಾಲಿಟಿಕ್ಸಲ್ಲಿ ಅದು ಅಂಡರ್ಸ್ಟುಡ್. ಸುಮ್ಮನೆ ಶಾಸಕರು ಯಾವ ನಾಯಕರ ಪರವಾಗೂ ಹೋಗಲ್ಲ, ಆ ನಾಯಕರ ಸೂಚನೆ ಮೇರೆಗೆ ಹೋಗಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರು ಭೇಟಿ ಹಾಕೋಕ್ಕಾಗಲಿಲ್ಲ. ಇಲ್ಲಿ ಕೆಲವರು ಕೈಲಿ ಮಾತಾಡಿಸಿದ್ರು, ಬಟ್ ಅದೇನೂ ಫಲ ತಂದು ಕೊಡಲಿಲ್ಲ. ಈಗ ಅಂದರೆ ಡಿ.ಕೆ. ಶಿವಕುಮಾರ್ ಏನು ಹಂಗೆ ರೆಬಲ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಚರ್ಚೆ ಆಗ್ಬಿಡ್ತು. ಅವ್ರು BJPಗೆ ಹೋಗ್ಬಿಡ್ತಾರೆ, ಅಮಿತ್ ಶಾ ಭೇಟಿ ಮಾಡಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾಯಿತ್ತು. ಬಟ್ ಒಂದು ಸೆಕೆಂಡ್ ಈಗ ಅವ್ರು ಏನು ಹೇಳ್ತಿದ್ದಾರೆ,
ಇಲ್ಲ ಸಮಯ ಬಂದಾಗ ಸಿದ್ದರಾಮಯ್ಯ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳಿದ್ದು, ಹಂಗೆ ರೆಬಲ್ ಆಗುವಂಥ ಲಕ್ಷಣವನ್ನು ತೋರಿದ್ದಂತಹ ಡಿ ಕೆ ಶಿವಕುಮಾರ್ ಈಗ ಸೈಲೆಂಟ್ ಆದ್ರ ಅಂತ. ಅಲ್ಲ, ಈಗ ನೋಡಿ, ಮೊನ್ನೆ ಡಿ ಕೆ ಶಿವಕುಮಾರ್ ನಿಮಗೂ ಗೊತ್ತು, ರೀಸೆಂಟ್ಲಿ ದೆಹಲಿಗೆ ಹೋಗಿದ್ದರು, ವರಿಷ್ಠ ನಾಯಕರನ್ನು ಭೇಟಿ ಮಾಡಿದರು. ಅವರು ನಾವು ನೋಡಿದ್ದೀವಿ, ಅವರು ಹೇಳಿದರು ವರಿಷ್ಠ ನಾಯಕರನ್ನು ಭೇಟಿ ಆಗ್ತೀನಿ ಅಂತ ಹೇಳಿದರು, ಭೇಟಿ ಮಾಡಿದರು ಅವರು. ಬಹುಶಃ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಹೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ, ಕಾಯಿರಿ ಅಂತ ಹೇಳಿರ್ಬೋದು. ಈ ಕಾರಣಕ್ಕೆ ಡಿ ಕೆ ಶಿವಕುಮಾರರು ಸ್ವಲ್ಪ ತಾಳ್ಮೆ ಸಂಯಮ ತೋರುವಂಥ ಒಂದು ಕೆಲಸವನ್ನು ಮಾಡ್ತಿರ್ಬೋದು. ನಿನ್ನೆ ಅವರ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ಅವರು ಒಪ್ಪಂದ ಆಗಿ ನಿಜ ಅಂತಲೇ ಪ್ರತಿಪಾದಿಸ್ತಾ ಇದ್ದಾರೆ. ಈಗಲೂ ಕೂಡ ಒಪ್ಪಂದ ಆಗಿದೆ, ವರಿಷ್ಠರ ಮುಂದೆ ಒಪ್ಪಂದ ಆಗಿದೆ. ಏನು ಒಪ್ಪಂದ ಆಗಿದೆ ಅಂತ ಅನ್ನೋದನ್ನು ಸಿದ್ದರಾಮಯ್ಯನವರು ಬಹಿರಂಗಪಡಿಸ್ತಾರೆ ಅಂತ ಹೇಳಿದ್ದಾರೆ. ಅದು ಏನು ಒಪ್ಪಂದ ಆಗಿದೆ ಅಂತ ಯಾರಾದರೂ ಬಹಿರಂಗಪಡಿಸ್ಬೇಕು. ಇಲ್ಲ ಸಿದ್ದರಾಮಯ್ಯನವರಾದ್ರು ಬಹಿರಂಗಪಡಿಸ್ಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಅದು ಬಹಿರಂಗಪಡಿಸ್ಬೇಕು, ಇಲ್ಲಾಂದರೆ ವರಿಷ್ಠರಾದರೂ ಬಹಿರಂಗಪಡಿಸ್ಬೇಕು. ಯಾಕೆಂದರೆ ಜನಗಳಿಗೆ ಒಂದು ರೀತಿ ಕತ್ತಲಲ್ಲಿಡುವಂಥ ಇದು ಸರಿಯಲ್ಲ, ಕೆಲಸ ಮಾಡೋದು ಸರಿಯಲ್ಲ. ಜನಗಳಿಗೆ ಸತ್ಯ ಏನು ಅಂತ ಗೊತ್ತಾಗಬೇಕಲ್ಲ. ಅಲ್ಲ, ಈಗ ಒಂದು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ನಾನಾ ವಿಷಯಗಳಿರ್ತವೆ. ಬರೀ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಅಷ್ಟೇ ಇರಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು, ಆ ಸಂದರ್ಭದಲ್ಲಿ ಈಗ ಏನು ಅಲ್ಲದೆ ಇರ್ಬೋದು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜಾರಿ ಮಾಡೋದ್ರ ಬಗ್ಗೆ, ಆಗ ಅದು ಭಾಳ ಮುಖ್ಯ ಆಗಿತ್ತು. ನೆಕ್ಸ್ಟು ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಮಾಡಬೇಕು, ಅವ್ರಿಗೆ ಯಾವ ರೀತಿ ಕಾಂಪನ್ಸೇಟ್ ಮಾಡಬೇಕು, ಮತ್ತು ಮಂತ್ರಿಮಂಡಲ ಹೇಗಿರಬೇಕು, ಸರ್ಕಾರ ಯಾವ ರೀತಿ ಇದ್ದರೆ ಜನಕ್ಕೆ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅನ್ನುವಂಥ ಒಂದು ದೊಡ್ಡ ಚರ್ಚೆ ಆಗಿರುತ್ತೆ. ಇಲ್ಲಿ 2.5 ವರ್ಷಕ್ಕೆ ಅಥವಾ ಸಿದ್ದರಾಮಯ್ಯ 3 ವರ್ಷ, ಡಿ ಕೆ ಶಿವಕುಮಾರ್ಗೆ 2 ವರ್ಷ ಅಂತನೋ ಏನೋ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ, ಅದು ಇಂಪಾರ್ಟೆಂಟ್. ಬೇರೆ ಅವರು 1000 ಮಾತಾಡಿದ್ರು ರಾಜ್ಯದ ಜನ ಅಲ್ಲ, ಅದನ್ನೇ ನಾನು ಹೇಳಿದ್ದು ನಿಮಗೆ. ಒಪ್ಪಂದ ಆಗಿದೆ, ವರಿಷ್ಠರ ಮುಂದೆ ಒಪ್ಪಂದ ಆಗಿದೆ ಅಂತ ನಿನ್ನೆ ಕೂಡ. ಅಲ್ಲ, ನಾನು ಹೇಳಿದ್ದು ಒಪ್ಪಂದ ಆಗಿದ್ರೆ, ಡಿ ಕೆ ಶಿವಕುಮಾರ್ ಹೇಳಿದ್ರು ಒಪ್ಪಂದ ಆಗಿದ್ರೆ ಮೊದಲಿಗೆ ಸಿದ್ದರಾಮಯ್ಯ ಅವ್ರಿಗೆ 2 ವರ್ಷ, ಆ ನಂತರದಲ್ಲಿ ಫಸ್ಟ್ ಬರೋರಿಗೆ ಕಮ್ಮಿ ಅವಧಿ, ಲಾಸ್ಟ್ ಬರೋರಿಗೆ ಜಾಸ್ತಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಅವ್ರಿಗೆ 2 ವರ್ಷ, ಡಿ ಕೆ ಶಿವಕುಮಾರ್ ಅವ್ರಿಗೆ 3 ವರ್ಷ ಅಂತ ಮಾಡಿರಬೇಕು. ನಂಬರ್ 1. ನಂಬರ್ 2, ಇಬ್ರಿಗೂ 50-50, 2.5 ವರ್ಷ ಅಂತ ಆಗಿರಬೇಕು. ನಂಬರ್ 3, ಸಿದ್ದರಾಮಯ್ಯ ಅನುಭವಿ ಹಿರಿಯರು, ಅವ್ರ ಕಾರಣಕ್ಕೆ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಬಂದವು, ಮತ್ತು ಅವ್ರೀಗ ಏನು ಎಕ್ಸಿಟ್ ಮೋಡಲ್ಲಿರುವಂಥವ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ 3 ವರ್ಷ, ಡಿ ಕೆ ಶಿವಕುಮಾರ್ 2 ವರ್ಷ ಅಂತ ಮಾಡಿರಬೇಕು. ಬೇರೆ ಇನ್ನೇನು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಬಹುತೇಕ. ಸೊ ಹಿಂಗೆ ಏನೇ ಆಗಿದ್ರು, ಈಗ ಫಾರ್ ಎಕ್ಸಾಂಪಲ್ 2 ವರ್ಷಕ್ಕೆ ಆಗಿತ್ತು ಅಂತ ತಿಳ್ಕೊಳ್ಳಿ, ಸಿದ್ದರಾಮಯ್ಯ 2 ವರ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನೋ ನಿರ್ಧಾರ ಆಗಿದ್ದರೆ 2 ವರ್ಷದವರೆಗೆ ಇವರು ಡಿ ಕೆ ಶಿವಕುಮಾರ್ ಕಾಯ್ಬೋದಿತ್ತು. ಹೈಕಮಾಂಡ್ ಸಮ್ಮುಖದಲ್ಲಿ ಒಪ್ಪಂದ ಆಗಿದೆ, ಹೈಕಮಾಂಡ್ ನಾಯಕರು ಇಂಟರ್ವ್ಯೂನ್ ಆಗ್ತಾರೆ, ಹೈಕಮಾಂಡ್ ನಾಯಕರು ಅಧಿಕಾರವನ್ನು ಕೊಡಿಸ್ತಾರೆ ಅಂತೇಳಿ ಸುಮ್ಮನಿರ್ಬೋದಿತ್ತು. ಸುಮ್ಮನಿರಲಿಲ್ಲ. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತೇಳಿ ಬಿಂಬಿಸ್ಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದರು. ಅಲ್ಲಿ 2.5 ವರ್ಷಕ್ಕಾಗಿದೆ, ಒನ್ಸ್ ಅಗೇನ್ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಆಗಿದ್ದರೆ ನಿಜಕ್ಕೂ ಆಗಿದ್ರೆ ಹೈಕಮಾಂಡ್ ಕೊಡಿಸುತ್ತೆ ಅಲ್ವಾ. ಹೈಕಮಾಂಡ್ ಕೊಡಿಸ್ತಿಲ್ಲ ಅಂದರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ವೇನೋ ಅನ್ನುವಂಥ ಒಂದು ಅನುಮಾನ ಕೂಡ ಬರುತ್ತಲ್ಲ. ಅಲ್ಲ, ಈಗ ನೋಡಿ, ಶಿವಕುಮಾರ್ ಹೇಳ್ತಾರೆ ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಒಂದು ಸಲ ಇಲ್ಲ, 4-6 ಸರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅಲ್ಲ, ಅದನ್ನೇ ಬಂದೆ ನಾನು. ದೆಹಲಿಯಲ್ಲಿ ಒಂದು ಇಂಗ್ಲೀಷ್ ಚಾನಲ್ಗೆ, ಭಾಳ ಪ್ರಮುಖ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು. ನಾನೇ 5 ವರ್ಷ ಮುಖ್ಯಮಂತ್ರಿ, ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ನಾನೇ ಮುಖ್ಯಮಂತ್ರಿ, ಯಾವುದೇ ಒಪ್ಪಂದ ಆಗಿಲ್ಲ ಅಂತಂದರು. ಹಿಂಗೆ ಹಲವಾರು ಸಂದರ್ಭಗಳು ಮಾತಾಡಿದ್ದಾರೆ. ಇನ್ನೊಂದು ಕಡೆ ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ್ದು ನಿಜ ಅಂತ ನಾವು ಅರ್ಥ ಮಾಡ್ಕೋಬೇಕಲ್ಲ, ಜನರಿಗೆ ಯಾವ್ದು ನಿಜ ಅಂತ ಗೊತ್ತಾಗಬೇಕಲ್ಲ. ಯಾರಾದರೂ ಒಬ್ರು ಹೇಳ್ತಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ವರಿಷ್ಠರು ಇದನ್ನು ಕ್ಲಾರಿಫೈ ಮಾಡಬೇಕು. ಇವರಿಬ್ಬರು ಹೇಳೋದಕ್ಕಿಂತ ವರಿಷ್ಠರು ಹೇಳಿದ್ರೆ ಅದಕ್ಕೆ ಹೆಚ್ಚು ವೆಯ್ಟ್ ಇರುತ್ತೆ. ಏನಾಗಿದೆ, ಅದು ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಇಲ್ವಾ, ಆಗಿದ್ರೆ ಏನಾಗಿದೆ, ಯಾಕೆ ಡಿ ಕೆ ಶಿವಕುಮಾರು ಪದೇ ಪದೇ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕ್ಲಾರಿಫೈ ಮಾಡೋದು ಹೈಕಮಾಂಡ್ ಮಾಡಿದ್ರೆ ಹೆಚ್ಚು ವೆಯ್ಟ್ ಇರುತ್ತೆ, ಹೆಚ್ಚು ತೂಕ ಬರುತ್ತೆ ಅದಕ್ಕೆ, ಆಮೇಲೆ ಹೆಚ್ಚು ಬೆಲೆ ಇರ್ತದೆ ಅದಕ್ಕೆ. ಇಲ್ಲಾಂದರೆ ಇದು ಹಿಂಗೆ ಸಂಘರ್ಷ ಹೋಗ್ತಾನೆ ಇರುತ್ತೆ. ನಿಮಗೆ ಅನ್ನಿಸ್ತಿಲ್ವ ಅಂದರೆ ಇಡೀ ಸಮಸ್ಯೆಗೆ ಬೇರೆಯವ್ರದ್ದು ಹೈಕಮಾಂಡಿಂದ ಹಿಡಿದು ಸಿದ್ದರಾಮಯ್ಯಿಂದ ಹಿಡಿದು ಎಲ್ಲರದ್ದು ಒಂದೊಂದು ಸ್ವಲ್ಪ ಕೊಡುಗೆ ಇದೆ ಸಮಸ್ಯೆ ಸೃಷ್ಟಿ ಆಗಲಿಕ್ಕೆ. ಬಟ್ ಹೆಚ್ಚು ಕೊಡುಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಂತ ಅನ್ಸಲ್ವ. ಯಾಕಂದರೆ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡೋದು, ಮಾರ್ಮಿಕವಾಗಿ ಮಾತಾಡೋದು, ಒಗ್ಗಟ್ಟಿನ ರೂಪದಲ್ಲಿ ಮಾತಾಡೋದು, ಬೇರೆ ಯಾರಿಗೂ ಟಾಂಗ್ ಕೊಡೋದು,
ಮತ್ತು ಈ ಅವರ ಎಕೋಸಿಸ್ಟಮ್ ಇದೆಯಲ್ಲ ಅದು ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅಂತ ಬಿಂಬಿಸ್ಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆಸ್ತಿರೋದು ನೋಡಿದ್ರೆ ಆ ಪ್ರಯತ್ನದಲ್ಲೇ ಅನ್ಸಲ್ವಾ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ, ಅದೇ ಕಾರಣಕ್ಕೋಸ್ಕರ ಇವರು ಇಷ್ಟೆಲ್ಲ ಸರ್ಕಸ್ ಮಾಡ್ತಿದ್ದಾರೆ ಅಲ್ಲ, ಅಧಿಕಾರ ಹಂಚಿಕೆ ಒಪ್ಪಂದ ಆಗಲಿಲ್ಲ ಅಂತ ಅನ್ನೋದಾದ್ರೆ ಅಂದರೆ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಹೈಕಮಾಂಡ್ ಹೇಳ್ಬೇಕಾಯ್ತು ಶಿವಕುಮಾರ್ಗೆ ಸುಮ್ಮನಿರಿ ನೀವು ತೆಪ್ಕಿರಿ ಅಂತ ಹೇಳ್ಬೇಕಾಯ್ತು ಹೈಕಮಾಂಡು. ಯಾಕೆ ಹೇಳ್ತಿಲ್ಲ ಹೈಕಮಾಂಡ್? ಯಾಕೆ ಹಂಗಾರೆ ಇವರಿಬ್ರಿಗೂ ಸಲಹೆ ಮಾಡಿದ್ರು, ನಿಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ಅಂತ ಯಾಕೆ ಸಲಹೆ ಮಾಡಿದ್ರು? ಅದರ ಅರ್ಥ ಏನು? ಯಾಕೆ ಇದು ಕೊಟ್ಟರು? ಮೊನ್ನೆವರೆಗೂ ಭಾಳ ಅಗ್ರೆಸಿವ್ ಆಗಿ ಹೋಗ್ತದೆ ಅಂತ ಶಿವಕುಮಾರ್ ಈಗ ತಣ್ಣಗಾಗಿದ್ದಾರೆ. ಅದರ ಅರ್ಥ ಅವರು ಅಗ್ರೆಸಿವ್ ಆಗಿಲ್ಲ ಅಂತಲ್ಲ, ಅವ್ರಿಗೆ ಹೈಕಮಾಂಡು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದು. ನಾನು ಹೇಳ್ದಂಗೆ ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳಿರ್ಬೋದು, ತಾಳ್ಮೆಯಿಂದಿರಿ ಅಂತ ಹೇಳ್ಬೋದು, ನೀವು ಗಲಾಟೆ ಮಾಡ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿರ್ಬೋದು. ಈ ಕಾರಣಕ್ಕೆ ಅವರು ತಣ್ಣಗಿರ್ಬೋದು. ಆದರೆ ಇದನ್ನು ನಾವು ಒಪ್ಪಂದ ಇದೇ ಆಧಾರದ ಮೇಲೆ ಅವ್ರು ತಣ್ಣಗಿದ್ದಾರೆ ಅಂದ್ಬಿಟ್ಟು ಒಪ್ಪಂದ ಆಗಿಲ್ಲ ಅನ್ನೋದು, ಅಥವಾ ಒಪ್ಪಂದ ಆಗಿದೆ ಅಂತ ಹೇಳಿ, ನಾನು ಒಪ್ಪಂದ ಆಗಿದೆ ಅಂತಾಗಲಿ ಆಗಿಲ್ಲ ಅಂತಾಗಲಿ ಹೇಳ್ತಿಲ್ಲ, ಸಾಧ್ಯತೆಗಳ ಬಗ್ಗೆ ಮಾತ್ರ. ಅದು ಕರೆಕ್ಟ್. ನಾವು ಒಂದು ಸ್ಪಷ್ಟವಾದ ತೀರ್ಮಾನ ನೀವು ಬರೋಕ್ಕಾಗಲ್ಲ. ಇದನ್ನು ಪಕ್ಷವೇ ಇತ್ಯರ್ಥಪಡಿಸ್ಬೇಕು. ಇದನ್ನು ಆಗಿದೆಯಾ ಇಲ್ವಾ, ಎಷ್ಟೊತ್ತು ಬೇಕು ಅದನ್ನು ಕ್ಲಾರಿಫೈ ಮಾಡೋಕ್ಕೆ? ಅದು ಪೊಲಿಟಿಕಲ್ ಪಾರ್ಟಿಗಳು ಹಂಗೆ ಮಾಡೋಕ್ಕಾಗಲ್ಲ, ಬೇರೆ ಬೇರೆ ಕಂಪಲ್ಷನ್ಸ್ ಇರ್ತವೆ. ಅಲ್ಲ, ಆಗದೆ ಇದ್ರೆ ಈಗ ನೋಡಿ, ಈಗ ಆಯ್ತಲ್ಲ ನಿಮಗೆ, ಈಗ 2003ರಿಂದ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಇದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇಲ್ಲ. ಮಧ್ಯದಲ್ಲಿ ಒಂದು ಸರಿ ಅಧಿಕಾರಕ್ಕೆ ಬಂತು, ಆಮೇಲೆ ಮತ್ತೆ ಅಧಿಕಾರ ಕಳ್ಕಂತು. ಯಾಕೆ ಕಳ್ಕಂತು? ಇದೇ ಇನ್ಫೈಟಿಂಗು. ರಾಜಸ್ಥಾನದಲ್ಲಿ ಯಾಕೆ ಸರ್ಕಾರ ಬರಲಿಲ್ಲ? ಇದೇ ಇನ್ಫೈಟಿಂಗ್ ಆಯಿತು. ಈಗ ಇದೇ ಇನ್ಫೈಟಿಂಗ್ ಒಂದು ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ನಡುವೆ ಫೈಟ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರಿಗೆ, ಕಮಲ್ನಾಥ್ ಅವ್ರನ್ನ ಬಿಡಿಸಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವ್ರಿಗೆ CM ಸ್ಥಾನ ಕೊಟ್ಬಿಡೋಕಿತ್ತ? ಅಲ್ಲ, ಹಂಗಲ್ಲ ನಾನು ಹೇಳಿಲ್ಲ. ರಾಜಸ್ಥಾನ ಅಲ್ಲ, ಅದು ನಾನು ಹೇಳಿದ ಅದೇ ರಾಜಸ್ಥಾನದಲ್ಲಿ ಸೀನಿಯರ್ ಲೀಡರ್, OBC ಲೀಡರ್ ಅಶೋಕ್ ಗೆಹ್ಲೋಟ್ ಅವರನ್ನು ಬಿಟ್ಟು ಸಚಿನ್ ಪೈಲಟ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಿತ್ತ ಕಾಂಗ್ರೆಸ್? ಅಲ್ಲ, ನಾನು ಹೇಳೋದು ಇವ್ರಿಗೆ ಕೊಡಬೇಕು ಅಂತೇಳಿ ಸಲ್ಜಾ ಪರವಾಗಿ ನಾನು ವಕಾಲತ್ತು ವಹಿಸ್ತಿಲ್ಲ, ಅಥವಾ ಜ್ಯೋತಿರಾದಿತ್ಯ ಸಿಂಧ್ಯಾ ಪರವಾಗಿ ವಕಾಲತ್ತು ವಹಿಸ್ತಿಲ್ಲ. ನಾನು ಕಾಂಗ್ರೆಸ್ ಪಕ್ಷದೊಳಗಿರುವಂಥ ಗುಂಪ್ಕಾರಿಕೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಗುಂಪ್ಕಾರಿಕೆ ಇಡೀ ಪಕ್ಷದವನ್ನು ಡ್ಯಾಮೇಜ್ ಮಾಡ್ತಾ ಇದೆ, ಪಕ್ಷದ ಇಮೇಜನ್ನು ಕುಗ್ಗಿಸ್ತಾ ಇದೆ, ಡೆಂಟ್ ಮಾಡ್ತಾ ಇದೆ ಪಕ್ಷದ ಇಮೇಜನ್ನು. ಅದನ್ನು ಪಕ್ಷ ಅರ್ಥ ಮಾಡ್ಕೋಬೇಕು. ಇನ್ನೇನು ಇದರಲ್ಲಿ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಸದ್ಯದಲ್ಲೇ ವಿಧಾನಸಭೆ ಚುನಾವಣೆ ನಡೀತದೆ. ಏನು ಹೇಳಿದ್ದಾರೆ ಮಣಿಶಂಕರ್ ಅಯ್ಯರು? ಇವರು ಪಿಣರಾಯನ್ ಬರ್ತಾ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. LDF ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು, ಈ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. ಇದನ್ನು ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಬೇಕು, ಒಂದು ಕಡೆ ಕೂರಿಸಿ ಮಾತಾಡಿ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಬೇಕು. ಅದನ್ನು ನಾನು ಹೇಳ್ತಾ ಇರೋದು. ಅದನ್ನು ಬಿಟ್ಟು ಇವ್ರು ಹಿಂಗೆ ಮಾತಾಡ್ಕೊಂಡು ಹೋದರೆ ಏನು ಅರ್ಥ ಇರುತ್ತೆ? ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅನ್ನೋದು ಇತ್ತು. ಇದು ಇಟ್ಸ್ ಓಪನ್ ಸೀಕ್ರೆಟ್ ಅಲ್ವಾ? ಯಾರ ಕಾರಣಕ್ಕೋಸ್ಕರ ಕಾಂಗ್ರೆಸ್ಗೆ ಹೆಚ್ಚು ಮತಗಳು ಬರ್ತವೆ? ಸಿದ್ದರಾಮಯ್ಯ ಕಾರಣಕ್ಕೆ ಬರ್ತಾವ, DK ಶಿವಕುಮಾರ್ ಕಾರಣಕ್ಕೆ ಬರ್ತಾವ ಅಂತ. ಸಿದ್ದರಾಮಯ್ಯ ಕಾರಣಕ್ಕೆ ಹೆಚ್ಚು ಮತಗಳು ಬರ್ತವೆ ಅನ್ನೋದು ಅದರಲ್ಲೇನಾದರೂ ಯಾರಿಗಾದರೂ ಅನುಮಾನ ಇದೆಯಾ? ಇಫ್ ಯು ಕಂಪೇರ್ ಟು DK ಶಿವಕುಮಾರ್, ಇಲ್ಲ. ಹೆಚ್ಚು ಮತ ತಂದವರು ಕೊಟ್ಟರೆ. ಇವರು DK ಶಿವಕುಮಾರ್ ಹೆಚ್ಚು ಮತ ತಂದು ಕೊಟ್ಟಿರುವಂಥ ನಾಯಕನನ್ನು ನೀವು ಕೆಳಗಿಳಿಸಿ ನನಗೆ ಅವಕಾಶ ಮಾಡಿಕೊಡಿ ಅಂದರೆ ಅದು ನ್ಯಾಯನ, ತರ್ಕನ? ಅಲ್ಲ, ನಾನು ಹೇಳೋದು, ಈಗ ಸರ್ಕಾರ ಬಂದಾಗಿದೆ, ಸರ್ಕಾರ ಅಧಿಕಾರದಲ್ಲಿದೆ. ಈ ಪರಿಸ್ಥಿತಿ ಹಿಂಗೆ ಕಿತ್ತಾಟಗಳು ಮುಂದುವರೆದ್ರೆ ನಾಳೆ ಕಾಂಗ್ರೆಸ್ಗೆ ಕಷ್ಟ ಆಗುತ್ತೆ. ಆದರೆ ಹೈಕಮಾಂಡ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಈಗ ನೋಡಿ, DK ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅವರು ಮಾತು ನೋಡಿದ್ರೆ, ಅವರ ಸಂಯಮ, ತಾಳ್ಮೆಯಿಂದ ಮಾತಾಡ್ತಿರೋದು ನೋಡಿದ್ರೆ, ನೋಡಿ, ಅವರು ಯತೀಂದ್ರನ ಬಗ್ಗೆ ಮಾತಾಡಿದ್ದು, ಮುಖ್ಯಮಂತ್ರಿ ಅವ್ರ ಮಗನ ಬಗ್ಗೆ ಮಾತಾಡಿದ್ದು, ಅವರೇ ನಮ್ಮ ಹೈಕಮಾಂಡ್ ಅಂತ ಹೇಳಿದ್ದು. ನಿನ್ನೆ ಇವ್ರ ಬಗ್ಗೆ ಮಾತಾಡಿರೋದು, ಯಾರ ಬಗ್ಗೆ? ಮಹದೇವಪ್ಪನವ್ರ ಬಗ್ಗೆ ಮಾತಾಡೋದು, ಅವರು ಹೈಕಮಾಂಡ್ ಭಾಗ ಅಂತ ಹೇಳಿರೋದು, ಅದು ಸರ್ಕಾಸ್ಟಿಕ್ ಆಗಿ ಹೇಳಿದ್ದಾರೆ. ಆದರೆ ಕನ್ಫೆಡರೇಷನ್ ಆದರೆ ಒಂದು DK ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವ್ರಿಗವರೇ ಅಂದ್ಕೊಂಡವರು, ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿರುವಂಥವ್ರು. ಅವರು ಹೀಗೆ ಸರ್ಕಾಸ್ಟಿಕ್ಕಾಗಿ ಮಾತಾಡೋದು, ವ್ಯಂಗ್ಯ ಮಾತಾಡೋದು, ಒಗಟು ಮಾತಾಡೋ ಬದಲಿಗೆ ಒಂದು ಸ್ಟ್ರೇಚರ್ ಕಾಪಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಅಲ್ವಾ?
ಸ್ಟೇಜ್ ಇಲ್ಲದೆ ಇದ್ದರೆ ಗಳಿಸ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ? ನೋಡಿ. ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೀವಿ ನೋಡಿ, ಅವರು ಹಿಂದೆ ಅಶೋಕ್ ಅಣ್ಣ, ರಾಮುಲು ಅಣ್ಣ ಅಂತೆಲ್ಲ ಮಾತಾಡ್ತಿದ್ರು. ಒನ್ಸ್ ಇನ್ ಅ ವೈಲ್ ನೀವೇನೋ ತಮಾಷೆ ಮಾಡಿದ್ರೆ ಅಥವಾ ಹಿಂಗೆ ವ್ಯಂಗ್ಯ ಎಲ್ಲ ಬೇಕು, ವ್ಯಂಗ್ಯ, ಟೀಕೆ, ಹಾಸ್ಯ ಇವೆಲ್ಲ ಬೇಕು. ಅದೇ ಒಂದು ಇದಾದರೆ ಡಿ ಕೆ ಶಿವಕುಮಾರ್ದು ಒಂದು ವ್ಯಕ್ತಿತ್ವ ಅಂತ ರೂಪುಗೊಳ್ಬೇಕಲ್ಲ. ಅಲ್ಲ, ಖಂಡಿತ ಇವರು ಆದರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಅದೇ ಥರ ವ್ಯಕ್ತಿತ್ವವನ್ನು ಕಾಪಾಡ್ಕೋಬೇಕಾ? ಹೌದಲ್ವಾ? ಕಾಪಾಡ್ಕೋಬೇಕಲ್ವಾ? ಅಲ್ಲಲ್ಲ, ಮಾದೇವಪ್ಪನವರು ನಮಗೆ ಮಾದೇವಪ್ಪನವರು ಮಾತಾಡಿದ್ದು ಅವ್ರ ಸಚಿವ ಸ್ಥಾನಕ್ಕೆ ಘನತೆ ತರುವಂತದ? ಖಂಡಿತ ಇಲ್ಲ. ಅದಕ್ಕೆ ಮಾತಾಡೋದಕ್ಕೆ ಮುಂಚೆನೆ KPCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನೋಟಿಸ್ ಕೊಡ್ಲಿ. ಅಲ್ಲ, ಅದು ಅವ್ರ ಪಕ್ಷದ ಇಂಟರ್ನಲ್ ಮ್ಯಾಟರ್. ನಾನು ಹೇಳಿದ್ದು ಇಂಟರ್ನಲ್ ಮ್ಯಾಟರ್. ಕೊಡೋದು ಬಿಡೋದು. ಸಿದ್ದರಾಮಯ್ಯ ಯಾಕೆ ನೋಟಿಸ್ ಕೊಡ್ಲಿಲ್ಲ? ಕೊಡಬೇಕಿತ್ತಪ್ಪ ಇವ್ರು KPCC ಅಧ್ಯಕ್ಷ. ನೋಡಿ, ನಾನು ಅವ್ರು ಯಾವ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿಲ್ಲ, ಯಾವ ಸಂದರ್ಭದಲ್ಲಿ ನೋಟಿಸ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇದು ಕಷ್ಟ ನಾವು ಹೇಳೋದು. ಯಾಕೆಂದ್ರೆ ನೋಟಿಸ್ ಕೊಡೋದ್ರಿಂದ ಮತ್ತೆ ಸಮಸ್ಯೆ ಉಲ್ಬಣ ಆಗ್ಬೋದು. ಮಾತಾಡೋದ್ರಿಂದ ಸಮಸ್ಯೆ ಉಲ್ಬಣ ಆಗ್ತಿಲ್ವಾ? ಈಗ ಕನ್ಫೆಡರೇಷನ್ಗೆ ಹೋಗೇ ಇಲ್ವಲ್ಲ ಶಿವಕುಮಾರ್. ಅವ್ರು ವ್ಯಂಗ್ಯವಾಗಿ ಮಾತಾಡೋ ಮುಖಾಂತರನೇ ಗೊಂದಲ ಸೃಷ್ಟಿ ಮಾಡ್ತಿರೋದು. ಅನ್ಸಲ್ಲ. ಅಲ್ಲ, ನನಗೆ ಅವರು ಹಂಗೆ ಸಂಘರ್ಷಕ್ಕೆ ಯಾಕೆ ಹೋಗ್ತಿಲ್ಲ ಅಂತಂದ್ರೆ ಬಹುಶಃ ಅವ್ರಿಗೆ ಆ ಧೈರ್ಯ ಇಲ್ಲ, ಆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಿಲ್ಲ ಅನ್ಸುತ್ತೆ. ಇದ್ದಿರ್ಬೋದು, ಅದು ನಿಮ್ಮ ವ್ಯಾಖ್ಯಾನ. ಅಫ್ಕೋರ್ಸ್ ನನ್ನ ವ್ಯಾಖ್ಯಾನ. ಬಟ್ ಆದರೆ ಎಲ್ಲರೂ ಕೂಡ, ನಾನು ಹೇಳೋದು, ಎಲ್ಲ ಸಚಿವರುಗಳು, ಶಾಸಕರುಗಳು ಯಾರು ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಸ್ಥಾನದ ಘನತೆ, ಗೌರವವನ್ನು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು. ಯಾಕೆಂದರೆ ಭಾಳ ಹೌದು, ಎಲ್ಲರೂ ಹಂಗೆ ಮೇಂಟೈನ್ ಮಾಡಬೇಕು. ಅದಕ್ಕೆ ಮೇಲ್ಪಂಕ್ತಿ ಹಾಕ್ಬೇಕಾಗಿರೋರು ಸರ್ಕಾರದಿಂದ, ಮುಖ್ಯಮಂತ್ರಿ, ಪಕ್ಷದ ಅಧ್ಯಕ್ಷ. ಪಕ್ಷದ ಅಧ್ಯಕ್ಷ ಆಗಿ ಇವರು ಹಿಂಗೆ ಟಾಂಗ್ ಕೊಟ್ಕೊಂಡು ಮಾತಾಡೋದು, ಕೌಂಟ್ರು ಮಾತಾಡೋದು, ಕಾಮಿಡಿ ಮಾಡೋದು ಎಲ್ಲ ಮಾಡಿದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಗಂಟು ತರುವಂಥ ವಿಷಯ ಅಲ್ಲ. ಅದಕ್ಕೆ ನಾನು ಏನು ಹೇಳಬೇಕು ಅಂದರೆ, ಮುಖ್ಯಮಂತ್ರಿ ಆಗಲಿ ಶಿವಕುಮಾರ್ ಆಗಲಿ ಒಂದು ಕಡೆ ಕುತ್ಕೊಂಡು ಮಾತುಕತೆ ಮಾಡಬೇಕು. ಮಾಡಿದ್ರಲ್ಲ, ಅಲ್ಲ, ಶಾಸಕರನ್ನ ಸಚಿವರನ್ನು ಕೂರಿಸಿ ಮಾತಾಡಬೇಕು. ಇವನು ನೋಡಿ, ಪಕ್ಷ ಡ್ಯಾಮೇಜ್ ಮಾಡುತ್ತದೆ, ಇದು ನೀವು ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಂದ್ರೆ ಅಂತ ಹೇಳಬೇಕು. ನೋಡಿ, ಹೈಕಮಾಂಡ್ ಪ್ರತಿನಿಧಿ ಬರ್ತಾರೆ, ಇಲ್ಲಿ ಇನ್ಚಾರ್ಜ್ ಸೆಕ್ರೆಟರಿಗಳು ಬರ್ತಾರೆ, ಏನು ಮಾಡೋದ, ಬರ್ತಾರೆ ಹೋಗ್ತಾರೆ. ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ನಮಗೂ ನಿಮ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇಂಥದ್ದಾದ್ರೂ ಮೆಸೇಜನ್ನು ಅಲ್ಲಿ ತಂದು ಹೈಕಮಾಂಡಿಂದ ನಮಗೆ ಗೊತ್ತಿದೆ, ಜನಕ್ಕೆ ಗೊತ್ತಿದೆ ಅವ್ರು ಯಾಕೆ ಬರ್ತಾರೆ ಯಾಕೆ ಹೋಗ್ತಾರೆ ಅಂತ. ಅಲ್ಲ, ಗೊತ್ತಿದೆ, ನಾವು ಹೇಳೋಕ್ಕಾಗಲ್ಲ. ಕ್ಯಾಮ್ರಾದ ಮುಂದೆ ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಕ್ಯಾಮ್ರಾದ ಮುಂದೆ ನಾವು ಮಾತಾಡೋಕ್ಕಾಗಲ್ಲ ಯಾಕೆ ಬರ್ತಾರೆ ಅಂತ. ಹೈಕಮಾಂಡ್ ಇನ್ಚಾರ್ಜ್ ಯಾರಿದ್ದಾರೆ, ಕಾಂಗ್ರೆಸ್ ಇನ್ಚಾರ್ಜ್ ಕರ್ನಾಟಕದಲ್ಲಿ, ಅವರಾದರೂ ಅಟ್ಲೀಸ್ಟ್ ಹೇಳ್ಬೇಕಲ್ಲ. ಈಗ ಬಾಯಿ ಮುಚ್ಕೊಂಡಿರಿ, ತೆಪ್ಪಗಿರಿ ಅಂತ ಹೇಳ್ಬೇಕಲ್ಲ. ಯಾರು ಹೇಳದೇ ಇದ್ರೆ? ಈಗ ನನಗೊಂದು ಒಳ್ಳೆ ಇದು ಅಂತ ಅನಿಸಿದ್ದು, ಎತ್ತಿದ್ರೆ ಇವತ್ತೆಲ್ಲ ಮಾತಾಡಿದ್ರೆ, ನೆನ್ನೆ ಮೈಸೂರಲ್ಲೆಲ್ಲ ಮಾತಾಡಿದ್ದಾರೆ, ಅವರ ಮುಖ್ಯಮಂತ್ರಿ ಮುಂದುವರಿಕೆ ಬಗ್ಗೆ ಮಾತಾಡಿದ್ದಾರೆ. ನಾನು ಕಾಮೆಂಟ್ ಮಾಡೋಕ್ಕಲ್ಲ ಅಂತ ಹೇಳ್ತಾರೆ. ಬುದ್ಧಿ ಬಂದಿರಬೇಕು. ಈಗ ಯಾರು ಹೇಳಿರಬೇಕು. ಬಹುಶಃ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ತೆಪ್ಪಗಿರು ಅಂತ ಹೇಳಿರ್ತಾರೆ. ಇಲ್ಲಾಂದರೆ ಅವರು ಮಾತಾಡೋ ಇವರೇ ಜಾಯಮಾನ್ದವರೇ ಅವರು. CMA ಕೊನೆಗೆ ಇವ್ರು ಮಾತಾಡೋದು ನೋಡಿ ಸಮಸ್ಯೆ ಸೃಷ್ಟಿಯಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಅವ್ರಿಗೆ ಅನಿಸಿರ್ಬೋದು. ಹಾಗಾಗಿ ಅವರು ಹೇಳಿರ್ಬೋದು. ಅದು ಒಳ್ಳೆ ಬೆಳವಣಿಗೆ. ಅದು ಆ ಥರನೇ ಮಾದೇವಪ್ಪನವರಾಗಲಿ, DK ಸುರೇಶ್ ಆಗಲಿ, DK ಶಿವಕುಮಾರ್ ಆಗಲಿ, ಎಲ್ಲರೂ ಕೂಡ ಅದೇ ಹಾದಿಯನ್ನು ತುಳಿಬೇಕು, ಅದೇ ದಾರಿಯಲ್ಲಿ ಹೋಗ್ಬೇಕು. ಆಗ ಪಕ್ಷ ನಿಜವಾಗ್ಲೂ ಒಂದು ಏನು ಇಮೇಜು ಬಿಲ್ಡ್ ಮಾಡ್ಬೋದು. ಇಲ್ಲ ಏನಾರಾಗಲಿ ಅದರಿಂದ ಸರ್ಕಾರ ಸರಿಯಾಗಿ ನಡೆದ್ರೆ ರಾಜ್ಯದ ಜನತೆಗೆ ಅನುಕೂಲ ಆಗುತ್ತೆ. ಎಲ್ಲ ಸರ್ಕಾರ ಸರಿಯಾಗಿ ನಡೆಯಕ್ಕೆ ಬಿಡಬೇಕು. CM ಈಗ ನೋಡಿ ಬಜೆಟ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ನೋಡಿ. ಯಾರು ಒಪ್ಪಲಿ ಬಿಡಲಿ, ಸಿದ್ದರಾಮಯ್ಯನವರು ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆಮೇಲೆ ಅವ್ರಿಗೆ ಅನುಭವ ಇದೆ, ಸಿಕ್ಕಾಪಟ್ಟೆ ಅನುಭವ ಇದೆ. 80ನೇ ದಶಕದಿಂದ ಇವತ್ತವರೆಗೂ ಏನು ಕಡಿಮೆ ಅನುಭವ ಇದೆಯಾ? ಸೊ ಅಂಥವ್ರಿಗೆ ಅವಕಾಶಗಳು ಕೊಡಬೇಕು. ಅವ್ರ ಆದಿಗೆ ಅಡ್ಡಿ ಮಾಡಬಾರ್ದು, ಅವ್ರ ಕೆಲಸಕ್ಕೆ ಅಡ್ಡಿಪಡಿಸಬಾರ್ದು. ಮುಕ್ತವಾದ ವಾತಾವರಣದಲ್ಲಿ ಕೆಲಸ ಮಾಡೋವಂಥ ಒಂದು ಇದು ಇರಬೇಕು. ಅದನ್ನು ಒಂದು ಸನ್ನಿವೇಶ ಸೃಷ್ಟಿ ಮಾಡಬೇಕು. ಆಗಿದ್ದಾಗ ಮಾತ್ರ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಇಲ್ಲಾಂದರೆ ಹಿಂಗೆ ಕಿತ್ತಾಡ್ಕೊಂಡು ಹೋದ್ರೆ ಏನು ಬೆಲೆ ಬರುತ್ತೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಸಮಸ್ಯೆಗೆ, ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತಾಗಿ ಉದ್ಭವಿಸಿರುವಂಥ ಸಮಸ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಂಜುಂಡೇಗೌಡರು ಭಾಳ ವಿಸ್ತಾರವಾಗಿ ಹೇಳಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.